ತಾಂತ್ರಿಕ ಶಿಕ್ಷಣ ಇಸಿ ಬ್ರಾಂಚ್ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಡಿಟಿಇ ಬೋರ್ಡ್ ಇಂದ ಮಾಡಲ್ಪಟ್ಟ ಸಿಲೆಬಸ್ ಪ್ರಕಾರ ಒಂದೊಂದೇ ಸಬ್ಜೆಕ್ಟ್ ಗಳನ್ನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ಗೆ ಸಂಬಂಧಪಟ್ಟ ಒಂದೊಂದೇ ಸಬ್ಜೆಕ್ಟ್ ಗಳನ್ನು ಕನ್ನಡದಲ್ಲಿ ಕಲಿತಾ ಹೋಗಬಹುದು. ಪ್ರಥಮ ಸಬ್ಜೆಕ್ಟ್ ಆಗಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತಗೊಂತಾ ಇದೀವಿ. ಆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ನ ಫಸ್ಟ್ ಯೂನಿಟ್ ನಂಬರ್ ಸಿಸ್ಟಮ್ ಅಂಡ್ ಕೋಡ್ಸ್ ಮತ್ತೆ ಸೆಕೆಂಡ್ ಯೂನಿಟ್ ಬೇಸಿಕ್ ಲಾಜಿಕ್ ಸರ್ಕ್ಯೂಟ್ಸ್ ಎರಡು ಯೂನಿಟ್ ಗಳನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಕಳೆದ ವಿಡಿಯೋಸ್ ಗಳಲ್ಲಿ ಹೋಗಿ ಅದನ್ನೆಲ್ಲ ನೋಡ್ಕೊಂತ ಬನ್ನಿ. ಅದರದೆಲ್ಲ ಕಂಟಿನ್ಯೂಷನ್ ಇರುತ್ತಿದ್ದು. ಈಗ ಥರ್ಡ್ ಚಾಪ್ಟರ್ ಅರ್ಥಮೆಟಿಕ್ ಸರ್ಕ್ಯೂಟ್ಸ್ ಅಲ್ಲಿ ಕ್ಲಾಸ್ 1 ಕ್ಲಾಸ್ 2 ಮಾಡಿದೀವಿ ಆಲ್ರೆಡಿ. ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ ಬಗ್ಗೆ ಮಾಡಿದೀವಿ, ಮತ್ತೆ ಫುಲ್ ಆಡರ್ ಮಾಡಿದೀವಿ, ಮತ್ತೆ ಹಾಫ್ ಆಡರ್ ಮಾಡಿದೀವಿ, ಮತ್ತೆ ಹಾಫ್ ಸಬ್ಸ್ಟ್ರಾಕ್ಟರ್ ಮಾಡಿದೀವಿ. ಈಗ ಫುಲ್ ಸಬ್ಸ್ಟ್ರಾಕ್ಟರ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಫುಲ್ ಸಬ್ಸ್ಟ್ರಾಕ್ಟರ್. ಈಗ ಹೆಸರು ನೋಡಿ, ನಾವು 5 ರೂಲ್ಸ್ ಇದಾವೆ. ಫಸ್ಟ್ ಹೆಸರು ನೋಡ್ಬಿಟ್ಟು ಬ್ಲಾಕ್ ಡಯಾಗ್ರಾಮ್ ಬರಿಬೇಕು. ಬ್ಲಾಕ್ ಡಯಾಗ್ರಾಮ್ ಬರೆದು ಅದಕ್ಕೆ ಇನ್ಪುಟ್ ಎಷ್ಟಿದಾವೆ ಔಟ್ಪುಟ್ ಎಷ್ಟಿದಾವೆ ಅಂತ ನೋಡ್ಕೋಬೇಕು. ಅದಾದ್ಮೇಲೆ ಬ್ಲಾಕ್ ಡಯಾಗ್ರಾಮ್ ಬರೆದ್ಮೇಲೆ ಆಲ್ ಪಾಸಿಬಲ್ ಆಫ್ ಇನ್ಪುಟ್ ಕಾಂಬಿನೇಷನ್ಸ್ಗೆ ಔಟ್ಪುಟ್ ಏನ್ ಬರುತ್ತೆ ಅಂತ ಟ್ರೂತ್ ಟೇಬಲ್ ಬರಿಬೇಕು. ಟ್ರೂತ್ ಟೇಬಲ್ ಬರೆದ್ಮೇಲೆ ಸ್ವಿಚಿಂಗ್ ಈಕ್ವೇಶನ್ಸ್ಗಳು ಬರಿಬೇಕು. ಟ್ರೂತ್ ಟೇಬಲ್ ನೋಡ್ಕೊಂಡು ಈಕ್ವೇಶನ್ಗಳು ಬರಿಬೇಕು. ಸ್ವಿಚಿಂಗ್ ಈಕ್ವೇಶನ್ಸ್ಗಳನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸಿಂಪ್ಲಿಫಿಕೇಶನ್ ಮಾಡಿ ಬಂದಿದ್ದ ಈಕ್ವೇಶನ್ ಇಂದ ಸರ್ಕ್ಯೂಟ್ ಡಯಾಗ್ರಾಮ್ ಮಾಡಬೇಕು. ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ ನ ಡಿಸೈನ್ ಮಾಡಬೇಕು. ಇದು 5 ಪ್ರೊಸೀಜರ್. ಇವಾಗ ಫುಲ್ ಸಬ್ಸ್ಟ್ರಾಕ್ಟರ್ ಅಂದಿದ್ ಕೂಡಲೇ ಫುಲ್ ಸಬ್ಸ್ಟ್ರಾಕ್ಟರ್ ಗೆ ಏನೇನ್ ಬರುತ್ತೆ ಇನ್ಪುಟ್? 3 ಇನ್ಪುಟ್ ಇರುತ್ತೆ. ಬಿ ಇನ್, ಬಾರೋ ಇನ್, ಪ್ರೀವಿಯಸ್ ಸ್ಟೇಜ್ ಇಂದ ಬಾರೋ ಇನ್, ಮೈನ್ಯೂಎಂಡ್, ಎ, ಬಿ ಸಬ್ಸ್ಟ್ರಾಹೆಂಡ್. ಮೈನ್ಯೂಎಂಡ್ ಮತ್ತೆ ಸಬ್ಸ್ಟ್ರಾಹೆಂಡ್. ಬಿ ಇನ್ ಅಂದ್ರೆ ಬಾರೋ ಇನ್ ಫ್ರಮ್ ದಿ ಪ್ರೀವಿಯಸ್ ಸ್ಟೇಟ್. 2 ಔಟ್ಪುಟ್ಸ್. ಇದು ಫುಲ್ ಸಬ್ಸ್ಟ್ರಾಕ್ಟರ್ ಬ್ಲಾಕ್ ಡಯಾಗ್ರಾಮ್. ಫುಲ್ ಸಬ್ಸ್ಟ್ರಾಕ್ಟರ್ ಬ್ಲಾಕ್ ಡಯಾಗ್ರಾಮ್. ಬಿ ಇನ್ ಬಾರೋ ಇನ್ ಫ್ರಮ್ ದಿ ಪ್ರೀವಿಯಸ್ ಸ್ಟೇಜ್, ಮೈನ್ಯೂಎಂಡ್ ಎ, ಸಬ್ಸ್ಟ್ರಾಹೆಂಡ್ ಬಿ, ಡಿಫರೆನ್ಸ್ ಡಿ, ಬಾರೋ ಔಟ್, ಬಿ ಔಟ್, ಬಾರೋ. ಇಷ್ಟು ಇರುತ್ತೆ. ಮೈನ್ಯೂಎಂಡ್, ಸಬ್ಸ್ಟ್ರಾಹೆಂಡ್, ಔಟ್ಪುಟ್ ಡಿಫರೆನ್ಸ್, ಬಾರೋ. Full subtractor is a combinational circuit that performs subtraction involving 3 bits, namely minoend bit, subtrahend bit, and borrow from the previous stage. It has 3 inputs: A minoend, B subtrahend, B in, borrow from the previous stage, and 2 outputs: D difference and B out, borrow out. ಅದಿಷ್ಟು ಬರೆದಿದ್ದೀವಿ. ಈಗ ಟ್ರೂತ್ ಟೇಬಲ್. A, B, B in, minoend, subtrahend, borrow from the previous stage. Outputs: D difference, B out, borrow out. 2 outputs. 3 inputs, 2 outputs. 3 bits ನ ನಾವು ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಅದಕ್ಕೆ ಟ್ರೂತ್ ಟೇಬಲ್ ಬರಿಬೇಕು. A0, B0, B in 0 ಇದ್ದಾಗ 0 ಮೈನಸ್ 0 0, 0 ಮೈನಸ್ 0 0, ಬಾರೋ ಏನು ತಗೊಳ್ಳಿಲ್ಲ. 0 0 1, 0 ಮೈನಸ್ 0 0, 0 ಮೈನಸ್ 1 ಹೋಗಲ್ಲ, ಬಾರೋ ಬೇಕು. ಸೊ ಬಾರೋ ತಗೊಂತೀವಿ. ಬಾರೋ ಹೈ ಆಗುತ್ತೆ. 1 0 ಆಗುತ್ತೆ. 1 0 ಅಲ್ಲಿ 1 ಹೋದ್ರೆ 1, 0 1 0, 0 ಅಲ್ಲಿ 1 ಹೋಗಲ್ಲ, ಬಾರೋ ತಗೊಂತೀವಿ. 1 0 ಅಲ್ಲಿ 1 ಹೋದ್ರೆ 1, 1 ಅಲ್ಲಿ 0 ಹೋದ್ರೆ 1, 0 1 1, 0 ಅಲ್ಲಿ 1 ಹೋಗಲ್ಲ, ಬಾರೋ ತಗೊಂತೀವಿ. ಬಾರೋ ಹೈ ಆಗ್ತದೆ. 1 0 ಅಲ್ಲಿ 1 ಹೋದ್ರೆ 1, 1 ಅಲ್ಲಿ 1 ಹೋದ್ರೆ 0, 1 ಅಲ್ಲಿ 0 ಹೋದ್ರೆ 1, 1 ಅಲ್ಲಿ 0 ಹೋದ್ರೆ 1, ಬಾರೋ ಏನು ತಗೊಳ್ಳಿಲ್ಲ. 1 ಅಲ್ಲಿ 0 ಹೋದ್ರೆ 1, 1 ಅಲ್ಲಿ 1 ಹೋದ್ರೆ 0, ಬಾರೋ ಏನು ತಗೊಳ್ಳಿಲ್ಲ. 1 ಅಲ್ಲಿ 1 ಹೋದ್ರೆ 0, 0 ಅಲ್ಲಿ 0 ಹೋದ್ರೆ 0, ಬಾರೋ ಏನು ತಗೊಳ್ಳಿಲ್ಲ. ಲಾಸ್ಟ್ ಕಾಂಬಿನೇಷನ್ 1 1 1, 1 ಅಲ್ಲಿ 1 ಹೋದ್ರೆ 0, 0 ಅಲ್ಲಿ 1 ಹೋಗಲ್ಲ, ಬಾರೋ ಬೇಕು. 1 0 ಅಲ್ಲಿ 1 ಹೋದ್ರೆ 1. ಇದು ಔಟ್ಪುಟ್. 0 1 1
01001 0111001 ಇದು ಔಟ್ಪುಟ್. ಇದು ಟ್ರೂತ್ ಟೇಬಲ್ ಬರೆದ್ವಿ. ಫಸ್ಟ್ ಏನು ಮಾಡಿದ್ವಿ, ಬ್ಲಾಕ್ ಡಯಾಗ್ರಾಮ್ ಬರೆದ್ವಿ, ಟ್ರೂತ್ ಟೇಬಲ್ ಬರೆದ್ವಿ. ಇವಾಗ ಟ್ರೂತ್ ಟೇಬಲ್ ಇಂದ ಈಕ್ವೇಶನ್ಸ್. 1 ಎಲ್ಲೈತೆ, ಇಲ್ಲೈತೆ. 1 ಇಲ್ಲಿದ್ದಾಗ ಎ ಬಾರ್ 0 ಇದೆ ಅಲ್ಲ, ಇದು 0 ಇದ್ರೆ ಎ ಬಾರ್ ಅಂತ ಬರೀಬೇಕು ಈಕ್ವೇಶನ್ ಬರೀಬೇಕಾದ್ರೆ. ಬಿ 0 ಇದೆ, ಸೊ ಬಿ ಬಾರ್. ಬಿ ಇನ್ 1 ಇದೆ, ಸೊ ಬಿ ಇನ್ ಡೈರೆಕ್ಟ್ ಆಗಿ ಬರೀಬೇಕು. ಸಮ್ ಇಸ್ ಈಕ್ವಲ್ಸ್ ಟು ಎಲ್ಲೆಲ್ಲಿ 1 ಇದೆ ಅಲ್ಲಲ್ಲಿ ಎಕ್ಸ್ಪ್ರೆಷನ್ ನೋಡ್ತಾ ಹೋಗಿ. ಎ ಬಾರ್, ಬಿ ಬಾರ್, ಬಿ ಇನ್. ನೆಕ್ಸ್ಟ್ 1 ಎಲ್ಲೈತೆ, ಇಲ್ಲೈತೆ. ನೆಕ್ಸ್ಟ್ 1 ಎ ಬಾರ್, ಬಿ 1 ಐತೆ, ಬಿ ಇನ್ 0 ಐತೆ, ಬಿ ಇನ್ ಬಾರ್. ನೆಕ್ಸ್ಟ್ 1 ಎಲ್ಲೈತೆ, ಇಲ್ಲೈತೆ. ಈ ಕಂಡೀಷನ್ ಎ ಬಿ ಬಾರ್, ಬಿ ಇನ್ ಬಾರ್. ಯಾಕಂದ್ರೆ ಬಿ 0 ಐತೆ, ಬಿ ಇನ್ 0 ಐತೆ. 0 ಇದ್ರೆ ಬಾರ್ ಅಂತ ಬರಿಬೇಕು, 1 ಇದ್ರೆ ಆಸ್ ಇಟ್ ಈಸ್ ವೇರಿಯೇಬಲ್ ಅದೇ ವೇರಿಯೇಬಲ್ ಬರಿಬೇಕು. ನೆಕ್ಸ್ಟ್ 1 ಎಲ್ಲೈತೆ, ಇಲ್ಲೈತೆ. 3 1 ಇದ್ದಾಗ, ಸೊ ಎ ಪ್ಲಸ್ ಬಿ ಪ್ಲಸ್ ಬಿ ಇನ್. ಈ ರೀತಿ ಟ್ರೂತ್ ಟೇಬಲ್ ನೋಡಿ ಈಕ್ವೇಶನ್ ಬರೀದ್ವಿ. ಈಗ ಹಂಗೆ ಬಿ ಔಟಿಗೆ 1 ಎಲ್ಲೈತೆ, ಇಲ್ಲೈತೆ. ಸೊ ಎ ಬಾರ್ ಬಿ ಔಟ್ ಇಸ್ ಈಕ್ವಲ್ಸ್ ಟು ಎ ಬಾರ್ ಬಿ ಬಾರ್ ಬಿ ಇನ್ ಪ್ಲಸ್ ನೆಕ್ಸ್ಟ್ 1 ಎಲ್ಲೈತೆ, ಇಲ್ಲೈತೆ. ಸೆಕೆಂಡ್ ಎ ಬಾರ್ ಬಿ ಬಿ ಇನ್ ಬಾರ್. ನೆಕ್ಸ್ಟ್ ಎಲ್ಲೈತೆ, ಇಲ್ಲೈತೆ. ಥರ್ಡ್ ಫೋರ್ತ್ ಎ ಬಾರ್ ಬಿ ಬಿ ಇನ್. ಎ ಬಾರ್ ಬಿ ಬಿ ಇನ್. ಎ ಬಾರ್ ಬಿ ಬಿ ಇನ್. ನೆಕ್ಸ್ಟ್ 1 ಐತೆ, ಲಾಸ್ಟಿಗೆ ಐತೆ ಎ ಬಿ ಬಿ ಇನ್. ಈ ರೀತಿ ಎಕ್ಸ್ಪ್ರೆಷನ್ಸ್ ಬರೀಬೇಕು. 3 ಸ್ಟೆಪ್ ಆಯಿತು. ಎಕ್ಸ್ಪ್ರೆಷನ್ ಬರೋದ್ಮೇಲೆ ಫಸ್ಟ್ ಸ್ಟೆಪ್ ಬ್ಲಾಕ್ ಡಯಾಗ್ರಾಮು, ಇನ್ಪುಟ್ ಔಟ್ಪುಟ್ ಏನೈತೆ ಅಂತ ನೋಡ್ಕೋಬೇಕು. ಸೆಕೆಂಡು ಟ್ರೂತ್ ಟೇಬಲ್ ನೋಡಿ ಎಕ್ಸ್ಪ್ರೆಷನ್ ಬರೀಬೇಕು. ಟ್ರೂತ್ ಟೇಬಲ್ ಇಂದ ಡೈರೆಕ್ಟಾಗಿ ಕೆ-ಮ್ಯಾಪ್ ಅಪ್ಲಿನೂ ಬರೀಬಹುದು. ಆ ಮೆಥಡು ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೋಡಿ ಇವಾಗ ಇದನ್ನ ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಇವಾಗ ಸಮ್ಮಿಗೆ ಒಂದು ಎಕ್ಸ್ಪ್ರೆಷನ್ ಬಂತು, ಬಾರ್ ಔಟಿಗೆ ಒಂದು ಎಕ್ಸ್ಪ್ರೆಷನ್ ಬಂತು, 2 ಎಕ್ಸ್ಪ್ರೆಷನ್ ಬಂತು. ಆ 2 ಎಕ್ಸ್ಪ್ರೆಷನ್ ತಗೊಳ್ಳಿ, ಸಮ್ಮಿಗೆ ತಗೊಳ್ಳಿ. ಇವಾಗ ಇಲ್ಲಿ ಎ ಬಾರ್ ಕಾಮನ್ ತೆಗಿಬೋದು ಇವೆರಡರಲ್ಲಿ. ಎ ಬಾರ್ ಕಾಮನ್ ತೆಗೆದ್ರೆ ಬಿ ಬಾರ್ ಬಿ ಇನ್ ಪ್ಲಸ್ ಬಿ ಬಿ ಇನ್ ಬಾರ್ ಪ್ಲಸ್ ಇಲ್ಲಿ ಎ ಕಾಮನ್ ತೆಗಿಬಹುದು. ಎ ಕಾಮನ್ ತೆಗೆದ್ರೆ ಬಿ ಬಾರ್ ಬಿ ಇನ್ ಬಾರ್ ಪ್ಲಸ್ ಬಿ ಬಿ ಇನ್. ಇದು ಎ ಬಿ ಬಿ ಇನ್. ಇವೆರಡರಲ್ಲಿ ಎ ಕಾಮನ್ ತೆಗೆದ್ರೆ, ಇವೆರಡರಲ್ಲಿ ಎ ಬಾರ್ ಕಾಮನ್ ತೆಗೆದೆ ಬಿ ಬಾರ್ ಬಿ ಇನ್ ಪ್ಲಸ್ ಬಿ ಬಿ ಇನ್ ಬಾರ್. ಇವೆರಡರಲ್ಲಿ ಎ ಕಾಮನ್ ತೆಗೆದೆ ಬಿ ಬಾರ್ ಬಿ ಇನ್ ಬಾರ್ ಪ್ಲಸ್ ಬಿ ಬಿ ಇನ್ ಬಾರ್. ಇದು ನಿಮಗೆ ಎಕ್ಸ್ಆರ್ ಗೇಟ್ ಔಟ್ಪುಟ್ 2ನೇ ಯೂನಿಟ್ ಅಲ್ಲಿ ಬಂದಿದೆ. ಗೇಟ್ಸ್ 2ನೇ ಯೂನಿಟ್ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಇದು ಗೊತ್ತಾಗುತ್ತೆ. ಅವಾಗ ಇದನ್ನ ಬಿ ಎಕ್ಸ್ಆರ್ ಬಿ ಇನ್ ಅಂತ ಬರೀಬಹುದು. ಪ್ಲಸ್ ಎ ಇಂಟು ಇದನ್ನ ಬಿ ಎಕ್ಸ್ಆರ್ ಬಿ ಇನ್ ಬಾರ್. ಎಕ್ಸ್ಆರ್ ಗೇಟ್ ಬಾರ್ ಎಕ್ಸ್ಪ್ರೆಷನ್ ಇದು. ಸೊ ಇಲ್ಲಿ ಎಕ್ಸ್ ಅಂತ ಕರೀಯೋಣ. ಬಿ ಎಕ್ಸ್ಆರ್ ಬಿ ಇನ್ನ ಎಕ್ಸ್ ಅಂತ ಕರೆದ್ರೆ ಸೊ ಎ ಬಾರ್ ಎಕ್ಸ್ ಪ್ಲಸ್ ಎ ಎಕ್ಸ್ ಬಾರ್ ಆಗುತ್ತೆ. ಎ ಬಾರ್ ಎಕ್ಸ್ ಪ್ಲಸ್ ಎ ಎಕ್ಸ್ ಬಾರ್. ಇವಾಗ ಇದನ್ನ ಎಕ್ಸ್ ಆರ್ ಅಂತ ಕರಿಬಹುದು. ಎ ಎಕ್ಸ್ ಆರ್ ಎಕ್ಸ್. ಸೊ ಎ ಎಕ್ಸ್ ಆರ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಬಿ ಎಕ್ಸ್ ಆರ್ ಬಿ ಇನ್. ಸೆಕೆಂಡ್ ಯೂನಿಟ್ ಅಲ್ಲಿ ಬಿ ಇನ್ ಸೆಕೆಂಡ್ ಯೂನಿಟ್ ಅಲ್ಲಿ ಬಂದಿದೆ ಬೂಲಿಯನ್ ಆಲ್ಜಿಬ್ರಾ. ಇದು ಯೂಸ್ ಮಾಡಿ ಬೂಲಿಯನ್ ಎಕ್ಸ್ಪ್ರೆಷನ್ ನ ಸಿಂಪ್ಲಿಫಿಕೇಶನ್ ಮಾಡೋದು. ಬೂಲಿಯನ್ ರೂಲ್ಸ್, ಬೂಲಿಯನ್ ಲಾಸ್, ಬೂಲಿಯನ್ ಥಿಯರಮ್ಸ್ 3 ಯೂಸ್ ಮಾಡಿ ಅವೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಅದನ್ನ ಯೂಸ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ವಿ. ಇವಾಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋದು. ಬಿ ಔಟ್ ನ ಎಸ್ ಸಿಂಪ್ಲಿಫೈಡ್ ಮಾಡಿದ್ರೆ ಎಸ್ ಅಂದ್ರೆ ಏನಂತ ಬಂತು, ಎ ಎಕ್ಸ್ ಆರ್ ಬಿ ಇನ್. ಇದು ಡಿಫರೆನ್ಸ್ ಫುಲ್ ಸಬ್ಸ್ಟ್ರಾಕ್ಟರ್ ಮಾಡ್ತಾ ಇರೋದು. ಡಿಫರೆನ್ಸ್ ಔಟ್ಪುಟ್ ಎಕ್ಸ್ಪ್ರೆಷನ್, ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್.
ಈಗ ಬಿ ಔಟ್ ತಗೊಳ್ಳೋಣ, ಬಾರೋ ಔಟ್ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಎ ಬಾರ್ ಕಾಮನ್ ತೆಗಿಯೋಣ. ಎ ಬಾರ್ ಕಾಮನ್ ತೆಗೆದ್ರೆ ಬಿ ಬಾರ್ ಬಿ ಇನ್ ಪ್ಲಸ್ ಬಿ ಬಿ ಇನ್ ಬಾರ್. ಇಲ್ಲಿ ಬಿ ಬಿ ಇನ್ ಕಾಮನ್, ಬಿ ಬಿ ಇನ್ ಕಾಮನ್ ಬಂದ್ರೆ ಎ ಬಾರ್ ಪ್ಲಸ್ ಎ ಬಾರ್ ಪ್ಲಸ್ ಎ 1 ಆಗುತ್ತೆ. ಬಿ ಬಿ ಇನ್ ಇದು ಎ ಬಾರ್, ಇದು ಎಕ್ಸ್ ಆರ್, ಬಿ ಎಕ್ಸ್ ಆರ್ ಬಿ ಇನ್ ಪ್ಲಸ್ ಬಿ ಬಿ ಇನ್. ಈ ರೀತಿ ಎಕ್ಸ್ಪ್ರೆಷನ್ ಬರುತ್ತೆ. ಎ ಬಾರ್ ಸಾರಿ, ಇದನ್ನ ಇನ್ನೊಂದು ರೀತಿ ಮಾಡ್ಬೋದು, ಈ ರೀತಿ ಅಲ್ಲ. ಇಲ್ಲಿ ನೋಡಿ, ಬಿ ಔಟ್ ಇದೆ ಅಲ್ಲ, ಇವೆರಡು ಟರ್ಮ್ ಅಲ್ಲಿ ಎ ಬಾರ್ ಬಿ ಬಾರ್ ಕಾಮನ್ ತೆಗಿಬಹುದು. ಎ ಬಾರ್ ಬಿ ಬಾರ್, ಎ ಬಾರ್ ಬಿ ಬಾರ್ ಬಿ ಇನ್ ಪ್ಲಸ್ ಎ ಬಾರ್ ಬಿ ಕಾಮನ್ ತೆಗೆದ್ರೆ ಬಿ ಇನ್ ಬಾರ್ ಪ್ಲಸ್ ಬಿ ಇನ್ ಪ್ಲಸ್ ಎ ಬಿ ಬಿ ಇನ್, ಎ ಬಿ ಬಿ ಇನ್. ಇಲ್ಲಿ ಬಿ ಬಾರ್ ಬಿ ಹೋಗುತ್ತೆ, ಎ ಬಾರ್ ಬಿ ಹಂಗೆ ಇರುತ್ತೆ. ಇಲ್ಲಿ ಬಿ ಇನ್ ಕಾಮನ್ ತೆಗಿಯೋಣ. ಇದು ಇದಕ್ಕೆ ಬಿ ಇನ್ ಕಾಮನ್ ತೆಗೆದ್ರೆ ಇದು 1 ಆಗುತ್ತೆ. 1 ಇಂಟು ಎ ಬಾರ್ ಬಿ ಬಾರ್ ಪ್ಲಸ್ ಬಿ ಇನ್ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ. ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ನ ಎ ಎಕ್ಸ್ ಆರ್ ಬಿ. ಎ ಬಾರ್ ಬಿ ಬಾರ್ ಪ್ಲಸ್ ಬಿ ಇನ್ ಎ ಎಕ್ಸ್ ಆರ್ ಬಿ ಬಾರ್ ಅಂತ ಬರೀಬಹುದು. ಇದು ಅದರ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್. ಏನ್ ಮಾಡಿದ್ವಿ, ಇದರಲ್ಲಿ ಎ ಬಾರ್ ಬಿ ಕಾಮನ್ ತೆಗೆದ್ವಿ. ಈ ಎಕ್ಸ್ಪ್ರೆಷನ್ ಅಲ್ಲಿ ಇದರಲ್ಲಿ ಯೂಸ್ ಮಾಡಿ ಎ ಬಾರ್ ಬಿ ಕಾಮನ್ ತೆಗೆದ್ವಿ. ಎ ಬಾರ್ ಬಿ ಕಾಮನ್ ತೆಗೆದ್ರೆ ಬಿ ಇನ್ ಬಾರ್ ಪ್ಲಸ್ ಬಿ ಇನ್ ಬಾರ್ ಪ್ಲಸ್ ಬಿ ಇನ್ 1 ಆಗುತ್ತೆ. 1 ಇಂಟು ಎ ಬಾರ್ ಬಿ ಅಂದ್ರೆ ಎ ಬಾರ್ ಬಿ ಬಾರ್ ಹಂಗೆ ಇರುತ್ತೆ. ಎ ಬಾರ್ ಬಿ ಹಂಗೆ ಇರುತ್ತೆ. ಎ ಬಾರ್ ಬಿ ಹಂಗೆ ಇರುತ್ತೆ. ಪ್ಲಸ್ ಇದು ಎರಡರಲ್ಲಿ ಬಿ ಇನ್ ಕಾಮನ್ ತೆಗೆದ್ರೆ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ. ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ನ ಎ ಎಕ್ಸ್ ಆರ್ ಬಿ ಬಾರ್ ಅಂತ ಕರಿಬಹುದು. ಇದು ಬಿ ಔಟ್ದು ಎಕ್ಸ್ಪ್ರೆಷನ್. ಈಗ ಎಕ್ಸ್ಪ್ರೆಷನ್ ಬಂತು. ಎಕ್ಸ್ಪ್ರೆಷನ್ ಬಂದ್ಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್, ಫುಲ್ ಸಬ್ಸ್ಟ್ರಾಕ್ಟ್ ಅದು ಸರ್ಕ್ಯೂಟ್ ಡಯಾಗ್ರಾಮ್. ಬಿ ಔಟ್ ಇನ್ನೊಂದ್ಸರಿ ನೋಡ್ಕೊಡ್ರಿ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿ ಔಟ್ ನ ಟು ಟೇಬಲ್ ನೋಡಿ ಬರೆದ್ವಿ. ಇದನ್ನ ಬರೆದ್ಮೇಲೆ ಈ ಟರ್ಮ್ ಅಲ್ಲಿ ಎ ಬಾರ್ ಬಿ ಕಾಮನ್ ತೆಗೆದ್ವಿ. ಎ ಬಾರ್ ಬಿ ಕಾಮನ್ ತೆಗೆದ್ರೆ ಬಿ ಇನ್ ಬಾರ್ ಪ್ಲಸ್ ಬಿ ಇನ್ ಅದು 1 ಆಗುತ್ತೆ. ಈ ಟರ್ಮ್ ಅಲ್ಲಿ ಬಿ ಇನ್ ಕಾಮನ್ ತೆಗೆದ್ವಿ. ಬಿ ಇನ್ ಕಾಮನ್ ತೆಗೆದ್ರೆ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ. ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ನ ಎ ಎಕ್ಸ್ ಆರ್ ಬಿ ಬಾರ್ ಅಂತ ಕರಿಬಹುದು. ಸೊ ಫೈನಲ್ ಎಕ್ಸ್ಪ್ರೆಷನ್ ಎ ಬಾರ್ ಬಿ ಪ್ಲಸ್ ಬಿ ಇನ್ ಇಂಟು ಎ ಎಕ್ಸ್ ಆರ್ ಬಿ ಹೋಲ್ ಬಾರ್. ಇದು ಬಾರ್ ಔಟ್ ಎಕ್ಸ್ಪ್ರೆಷನ್ ಬಂದಾಯ್ತು. ಎಕ್ಸ್ಪ್ರೆಷನ್ ಬಂದಾದ್ಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ ಬರಿಬೇಕು. ಹೆಂಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬರೋದಂದ್ರೆ, ಎರಡು ಆಫ್ ಆಡರ್ ಯೂಸ್ ಮಾಡಿ ಬಿ ಇನ್ ಎ ಬಿ ನ ಒಂದು ಹಾಫ್ ಸಬ್ಸ್ಟ್ರಾಕ್ಟರ್ ಎ ಬಿ ಕೊಟ್ಟು ಅದು ಔಟ್ಪುಟ್ ಏನ್ ಬರುತ್ತೆ, ಡಿ ಡಿಫರೆನ್ಸ್ ಬಾರೋ ಬಿ ಬರುತ್ತೆ. ಡಿ ಡಿಫರೆನ್ಸ್ ತಗೊಂಡು ಬಿ ಇನ್ ಜೊತೆ ಇನ್ನೊಂದು ಹಾಫ್ ಸಬ್ಸ್ಟ್ರಾಕ್ಟರ್ ಕೊಟ್ರೆ ಇಲ್ಲೇನ್ ಬರುತ್ತೆ, ಡಿ ಡಿಫರೆನ್ಸ್ ಬರುತ್ತೆ, ಬಿ ಬಾರೋ ಬರುತ್ತೆ. ಇವೆರಡು ಬಾರೋನ ತಗೊಂಡು ಆರ್ ಗೇಟಿಗೆ ಕೊಟ್ರೆ ಇಲ್ಲಿ ನಮಗೆ ಬಾರೋ ಔಟ್ ಬರುತ್ತೆ. ಇದು ಸರ್ಕ್ಯೂಟ್ ಬ್ಲಾಕ್ ಡಯಾಗ್ರಾಮ್. ಇವಾಗ ಇದನ್ನ ಸರ್ಕ್ಯೂಟ್ ಡಯಾಗ್ರಾಮ್ ಮಾಡೋಣ. ಎರಡು ಹಾಫ್ ಆಡರ್ ಯೂಸ್ ಮಾಡಿ ಮಾಡ್ಬೋದು. ಫುಲ್ ಸಬ್ಸ್ಟ್ರಾಕ್ಟರ್, ಎರಡು ಹಾಫ್ ಸಬ್ಸ್ಟ್ರಾಕ್ಟರ್ ಯೂಸ್ ಮಾಡಿ ಮಾಡ್ಬೋದು.
ಎ ಬಿ ಒಂದು ಎಕ್ಸ್ ಆರ್ ಗೇಟಿಗೆ ಕೊಡೋದು. ಇಲ್ಲೇನು ಬರುತ್ತೆ, ಎ ಎಕ್ಸ್ ಆರ್ ಬಿ ಬರುತ್ತೆ. ಎ ಎಕ್ಸ್ ಆರ್ ಬಿ ಅದನ್ನ ಬಿ ಇನ್ನ ಎಕ್ಸ್ ಆರ್ ಮಾಡಿದ್ರೆ, ಎಕ್ಸ್ ಆರ್ ಗೇಟಿಗೆ ಕೊಟ್ಟರೆ ಔಟ್ಪುಟ್ ಬರುತ್ತೆ. ಡಿಫ್ರೆನ್ಸ್ ಏನು ಬರುತ್ತೆ, ಎ ಎಕ್ಸ್ ಆರ್ ಬಿ ಇನ್, ಈ ರೀತಿ ಡಿಫ್ರೆನ್ಸ್ ಔಟ್ಪುಟ್ ಬರುತ್ತೆ. ಇವಾಗ ಇಲ್ಲಿ ತಗೊಂಡು ಎ ಬಾರ್ ಬಿ ಆ್ಯಂಡ್ ಗೇಟಿಗೆ ಕೊಟ್ಟರೆ ಎ ಬಾರ್ ಬಿ ಬರುತ್ತೆ. ಎ ಬಾರ್ ಬಿ ಇದನ್ನ ನಾವೇನಂತ ಹೇಳ್ತೀವಿ, ಒಂದು ಹಾಫ್ ಸಬ್ಸ್ಟ್ರಾಕ್ಟರ್ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಇದನ್ನ ನಾಟ್ ಗೇಟಿಗೆ ಕೊಟ್ಟರೆ ಎ ಎಕ್ಸ್ ಆರ್ ಬಿ ಬಾರ್ ಇಲ್ಲಿ ಬರುತ್ತೆ. ಎ ಎಕ್ಸ್ ಆರ್ ಬಿ ಬಾರ್ ಇಲ್ಲಿ ಬರುತ್ತೆ. ಇಲ್ಲಿ ಬಿ ಇನ್ ತಗೊಂಡು ಇವೆರಡನ್ನ ಆ್ಯಂಡ್ ಗೇಟ್ ಮಾಡಿದ್ರೆ ಬಿ ಇನ್ ಇಂಟು ಎ ಎಕ್ಸ್ ಆರ್ ಬಿ ಬಾರ್ ಬರುತ್ತೆ. ಅಲ್ಲಿ ಬಂದಿದ್ದನ್ನ ಇದನ್ನ ಇವೆರಡನ್ನ ತಗೊಂಡು ಆರ್ ಗೇಟಿಗೆ ಕೊಟ್ಟರೆ ಆ್ಯಡ್ ಮಾಡಿದ್ರೆ ಅವಾಗ ನಮಗೆ ಏನು ಬರುತ್ತೆ, ಎ ಬಾರ್ ಬಿ ಪ್ಲಸ್ ಬಿ ಇನ್ ಇಂಟು ಎ ಎಕ್ಸ್ ಆರ್ ಬಿ ಬಾರ್. ಇದು ನಮ್ಮದು ಫೈನಲ್ ಔಟ್ಪುಟ್. ಇದು ಡಿ, ಇದು ಬಿ ಔಟ್. ಡಿ ಎಕ್ಸ್ಪ್ರೆಷನ್ ಬಂತು. ಎಕ್ಸ್ಪ್ರೆಷನ್ ಸಾಲ್ವ್ ಮಾಡಿದ ಎಕ್ಸ್ಪ್ರೆಷನ್ಗೆ ಗೇಟ್ಸ್ ಹಾಕಿದ್ದು ಎಕ್ಸ್ ಆರ್ ಗೇಟ್, ಎ ಎಕ್ಸ್ ಆರ್ ಬಿ ಇನ್. ಸೊ ಎರಡು ಎ ಬಿ ನ ಒಂದು ಎಕ್ಸ್ ಆರ್ ಗೇಟಿಗೆ ಕೊಟ್ವಿ, ಔಟ್ಪುಟ್ ತಗೊಂಡ್ವಿ. ಆ ಔಟ್ಪುಟ್ ಇನ್ ತಗೊಂಡೋಗಿ ಬಿ ಇನ್ ಜೊತೆ ಎಕ್ಸ್ ಆರ್ ಗೇಟ್ ಮಾಡಿದ್ವಿ, ಡಿ ಡಿಫ್ರೆನ್ಸ್ ಬಂದ್ಬಿಟ್ಟು. ಕ್ಯಾರಿ ಬೇಕಂತಂದ್ರೆ ಎ ಬಾರ್ ಬಿ ಬೇಕು. ಎ ಬಾರ್ ಬಿ ತಗೊಂಡು ಎ ಬಾರ್ ತಗೊಂಡು ಬಿ ತಗೊಂಡು ಆ್ಯಂಡ್ ಗೇಟ್ ಕೊಟ್ಟು ಎ ಬಾರ್ ಬಿ ಲೈನ್ ತಗೊಂಡ್ವಿ. ಇವಾಗ ಎ ಎಕ್ಸ್ ಆರ್ ಬಿ ಬಾರ್ ಬೇಕು, ಅಲ್ಲಿ ನಾಟ್ ಗೇಟ್ ಹಾಕಿದ್ವಿ. ಇಲ್ಲಿ ಎ ಎಕ್ಸ್ ಆರ್ ಬಿ ಐತೆ, ಎ ಎಕ್ಸ್ ಆರ್ ಬಿ ಅದ್ರ ಜೊತೆ ಬಿ ಇನ್ನ ಆ್ಯಂಡ್ ಮಾಡಬೇಕು. ಸೊ ಆ್ಯಂಡ್ ಗೇಟಿಗೆ ಕೊಟ್ಟು ಬಿ ಇನ್ ಇಂಟು ಎ ಎಕ್ಸ್ ಆರ್ ಬಿ ಬಾರ್, ಮತ್ತೆ ಅದು ಬಂದಿದ್ದನ್ನ ಇವೆರಡನ್ನ ಆರ್ ಮಾಡಬೇಕು. ಇದು ಆರ್ ಗೇಟ್. ಆರ್ ಗೇಟ್ ಯೂಸ್ ಮಾಡಿ ಎರಡು ಹಾಫ್ ಆ್ಯಡರ್, ಇಲ್ಲೊಂದು ಹಾಫ್ ಆ್ಯಡರ್, ಇಲ್ಲೊಂದು ಹಾಫ್ ಆ್ಯಡರ್, ಎರಡು ಹಾಫ್ ಆ್ಯಡರ್ ಆಯಿತು. ಒಂದು ಆರ್ ಗೇಟ್ ಯೂಸ್ ಮಾಡಿ, ಇಲ್ಲೊಂದು ಹಾಫ್ ಸಬ್ಟ್ರಾಕ್ಟರ್, ಇಲ್ಲೊಂದು ಹಾಫ್ ಸಬ್ಸ್ಟ್ರಾಕ್ಟರ್, ಎರಡು ಹಾಫ್ ಸಬ್ಟ್ರಾಕ್ಟರ್ ಯೂಸ್ ಮಾಡಿ ಅದ್ರ ಜೊತೆ ಒಂದು ಆರ್ ಗೇಟ್ ಯೂಸ್ ಮಾಡಿ ಫುಲ್ ಸಬ್ಟ್ರಾಕ್ಟರ್ ಮಾಡಿದ್ವಿ. ಸರ್ಕ್ಯೂಟ್ ಡಯಾಗ್ರಾಮ್ ಇದು. ಈಗ ನೆಕ್ಸ್ಟ್